ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಉತ್ತರ ಕರ್ನಾಟಕ ಅಡಿಗೆ ಜೊತೆ. ನಾನು ನಿಮ್ಮನೆ ಮಗಳು ಭುವನ ಮಾತಾಡ್ತಾ ಇರೋದು. ಇವತ್ತು ನಾವು ಹಸಿಮೆಣ್ಸಿನ್ಕಾಯಿ ಖಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ. ಇದನ್ನು ಮೊದಲೇ ಮಾಡಿಟ್ಕೊಂಡ್ರೆ ಪಲ್ಯಗಳನ್ನ ಮಾಡುವಾಗ ಎಲ್ಲ ಈಸಿ ಆಗುತ್ತೆ. ಆಮೇಲೆ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ತಾಲಿಪಟ್ಟಿ, ಅವಾಗ ತಾಲಿಪಟ್ಟಿಗೆ ಹಾಕಿದ್ದೀನಿ ನೋಡಿ. ಇದೇ ಥರ ಖಾರನೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾದ್ಕೊಳ್ಳುವಾಗ ಅವಾಗ ಇದು ಖಾರನ ಅದಕ್ಕೆ ಹಾಕಿರ್ತೀನಿ. ಇದು ನೋಡಿ, ಗುಂಟೂರು ಮೆಣಸಿನ್ಕಾಯಿ ಒಂದು ಚೆನ್ನಾಗಿ ತೊಳೆದ್ಬಿಟ್ಟು ಮುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ತೊಳೆದು ಮುರಿದು ಇಟ್ಕೊಂಡಿದ್ದೀನಿ ಇವಾಗ. ಆಮೇಲೆ 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇವೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಇತ್ತು ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಕೊತ್ತಂಬರಿನ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ. ಇವಾಗ ಇದನ್ನು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ತವೆ ಇಟ್ಕೊತೀವಿ. ತವೆ ಇಟ್ಕೊಂಡು ಇವಾಗ ಮೆಣಸಿನ್ಕಾಯಿ ಅಷ್ಟೇ ಹುರ್ಕೊಂಡ್ರೆ ಸಾಕು ತವೆಯಲ್ಲಿ. ಮತ್ತು ಬೇರೆ ಯಾವುದೂ ಸಾಮಗ್ರಿ ಹುರ್ಕೊಳ್ಳೋದೇನು ಬೇಡ, ಮೆಣಸಿನ್ಕಾಯಿ ಅಷ್ಟು ಹುರಿದ್ರೆ ಸಾಕು. ಸ್ವಲ್ಪ ತವೆ ತುಂಬ ಹರಡ್ತಾ ಇದ್ದೀನಿ, ಅಂದರೆ ಬೇಗ ಹುರ್ಕೊಳ್ಳುತ್ತೆ, ಬಿಸಿ ಆಗುತ್ತೆ. ದಪ್ಪ ಹಾಕಿದರೆ ಬಿಸಿ ಆಗಲ್ಲ. ಇವಾಗ 1 ಟೇಬಲ್ ಸ್ಪೂನಷ್ಟು ಅದು ಹುರಿತಾ ಇದೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಆದಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರೋ, ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಯಾರೆಲ್ಲ ಇವಾಗ ನೋಡ್ತಾ ಇದ್ದೀರೋ ಸ್ವಲ್ಪ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನಿಮ್ಮ ಅನಿಸಿಕೆಗಳನ್ನ ಎಲ್ಲ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಏನು ಅನಿಸುತ್ತೆ ಅಂತ. ಅಥವಾ ಏನಾದರೂ ಹೊಸ ರೆಸಿಪೀಸ್ ಬೇಕಂದರೆ ನಾನು ಹಾಕ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡಿಂದು. ಇವಾಗ ತಕ್ಕೊತಾ ಇದ್ದೀವಿ ಒಂದು ಬೌಲ್ಗೆ. ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ, ಸ್ಮೂತಾಗಿದೆ. ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ, ಜಜ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇವಾಗ ಒಳಕಲ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಇಟ್ಕೊಂಡಿದ್ವಲ್ಲ ಅದೆಲ್ಲ ಸಾಮಗ್ರಿನ ಅದಕ್ಕೆ ಒಂದೊಂದಾಗಿ ಹಾಕ್ಕೊತೀನಿ ನೋಡಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಆಮೇಲೆ ಜೀರಿಗೆ, ಆಮೇಲೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ಜಾಸ್ತಿ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಾಗಿ ಆದರೆ ಸಾಕು. ಮೆಣಸಿನ್ಕಾಯಿ ಸ್ಮೂತ್ ಇರುತ್ತಲ್ವ, ಬೇಗ ಸಣ್ಣ ಆಗುತ್ತೆ. ಹುರ್ಕೊಂಡಿರ್ತೀವಲ್ಲ, ಬೇಗ ಸಣ್ಣ ಆಗುತ್ತೆ. ಇದನ್ನು ಮೊದಲೇ ಮಾಡಿಟ್ಕೊಂಡ್ರೆ ಒಂದು ಫ್ರಿಜ್ ಇದ್ದರೆ ಒಂದು 15ರಿಂದ 20 ದಿನ ಸ್ಟೋರ್ ಮಾಡ್ಬೋದು. ಫ್ರಿಜ್ ಇಲ್ಲ ಅಂದರೆ 1 ವಾರ ಏನೂ ಆಗಲ್ಲ, ಹಾಳಾಗಲ್ಲ, ಕೆಡಲ್ಲ. ಖಾರಕ್ಕೆ ಚೆನ್ನಾಗಿರುತ್ತೆ. ನಿನ್ನೆ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಇನ್ನೂ ಖುಷಿ ಆಗುತ್ತೆ. ಇನ್ನೂ ಚೆನ್ನಾಗಿ ವಿಡಿಯೋಸ್ನ ಮಾಡ್ತೀನಿ. ಏನಾದರೂ ವಿಡಿಯೋ ಮಾಡುವಾಗ ತಪ್ಪಾದರೆ ಸಾರಿ, ಕ್ಷಮಿಸಿ. ಯಾಕಂದರೆ ಹೊಸದಾಗಿ ಮಾಡ್ತಾ ಇರೋದಲ್ವ. ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸ್ವಲ್ಪ ಅಷ್ಟೇ ಗೊತ್ತಿದ್ದಿದ್ರಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಇದೆ ಅಲ್ಲ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಹುರ್ಕೊಂಡಿರ್ತೇವಲ್ಲ, ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗಿಬಿಟ್ಟಿರುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಶುಂಠಿ ಇದ್ದರೆ ಶುಂಠಿನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ಶುಂಠಿ ಇಲ್ಲ ಅಂತ ಹೇಳಿ ಇವಾಗ ಇರೋದ್ರಲ್ಲೇ ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ಟೀಲ್ ಪಾತ್ರೆಗೆ ತಕ್ಕೊತಾ ಇದ್ದೀವಿ. ಸ್ಟೀಲ್ ಬೌಲಲ್ಲಿ ತಕ್ಕೊತಾ ಇದ್ದೀವಿ, ಯಾಕಂದರೆ ನಮ್ಮದು ಖಾರ ಹಾಕೋದು ಪ್ಲಾಸ್ಟಿಕ್ ಡಬ್ಬಿಲಿ ನಾನು ಹಾಕಿಡೋದು ಯಾವಾಗಲೂ. ಅದು ತೊಳೆಯೋದಕ್ಕಿದೆ, ಹಾಗಾಗಿ ಇವಾಗ ಸದ್ಯಕ್ಕೆ ಅದರಲ್ಲೇ ಕಲ್ಲಲ್ಲಿ ಬಿಡೋದು ಸರಿ ಇರಲ್ಲ ಅಂತೇಳ್ಬಿಟ್ಟು ಇವಾಗ ಇದಕ್ಕೆ ತೆಗಿತಾ ಇದ್ದೀನಿ. ಇದು ಸ್ಟೀಲ್ ಬೌಲ್ಗೆ ಅಥವಾ ಜರ್ಮನಿಗೆ
ಯಾವುದಕ್ಕೂ ಹಾಕಬಾರ್ದು. ಯಾಕಂದರೆ ಒಂದಿನಕ್ಕಿಂತ ಹೆಚ್ಚಾಗಿ ನಾವು ಖಾರದ ಐಟಮ್ ಅದರಲ್ಲಿ ಇಟ್ಟರೆ ತೂತಾಗೋ ಚಾನ್ಸಸ್ ಇರುತ್ತೆ, ಬೇಗ ಪಾತ್ರೆ ಹಾಳಾಗಿಬಿಡುತ್ತೆ. ಅದರಲ್ಲಿ ಹಾಕಬಾರ್ದು. ಇವಾಗ ನಾನು ತೊಳೆಯೋದಕ್ಕಿದೆ ಅಂತೇಳ್ಬಿಟ್ಟು ನಾನು ಸಿಂಕಲ್ಲಿ ತೊಳೆಯೋದಕ್ಕಿದೆ ಡಬ್ಬ, ಹಂಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಸ್ಟೀಲ್ ಅಲ್ಲಿ ಹಾಕಿಟ್ಟಿದ್ದೀನಿ ಬೌಲಲ್ಲಿ. ನೋಡಿ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತರ್ತರಿಯಾಗಿ. ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ.